beginning, I had a dream of doing MBBS, but I couldn't score well in NEET. 2 ವರ್ಷದಿಂದ ನಾನು ನೀಟ್ ಲಾಂಗ್ ಟರ್ಮ್ ತೊಗೊಂಡೆ, ಬಟ್ ಆ ಸ್ಕೋರ್ ನನಗೆ ಇಂಡಿಯಾದಲ್ಲಿ ಸೀಟ್ ಆಗಲಿಲ್ಲ. ಡ್ರಾಪ್ಸ್ ತೊಗೊಂಡೆ, ಬಟ್ ಆಗಲಿಲ್ಲ. ಅದು ಸಮ್ಯಾಗ ಅಲ್ಲಿ ಡಿಪ್ರೆಸ್ ಆಗಿ ಕೂಡಬಹುದು. ಇಲ್ಲಿ ಬಜೆಟು ಕಮ್ಮಿ, ಇಂಡಿಯಾ ಕಂಪೇರ್ ಮಾಡಿದರೆ ಇಲ್ಲಿ ಬಜೆಟ್ ಕಮ್ಮಿ ಆಗುತ್ತೆ. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬರು VS ಗ್ಲೋಬಲ್ ಕನ್ಸಲ್ಟೆನ್ಸಿ ಹೇಳಿದ್ರು. ಸೊ ಅಲ್ಲಿಗೆ ಬಂದೆ. ಅಲ್ಲಿ ವಿನಯಣ್ಣ ಅಂತ ಇದ್ದರು. ಸೊ ನಮಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ರು. ಅವ್ರ ಕಡೆಯಿಂದ ಎಲ್ಲ ಫುಲ್ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದಕ್ಕೆ ನಮ್ಮ ಪೇರೆಂಟ್ಸ್ ಎಲ್ಲ ಓಕೆ ಅಂತೇಳಿ ಈಗ ಪೆಸ್ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ VS ಗ್ಲೋಬಲ್ ಕನ್ಸಲ್ಟೆನ್ಸಿಯಲ್ಲಿ. ಅಂದರೆ ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಎಲ್ಲ ಫುಲ್ ಹೆಲ್ಪ್ ಮಾಡಿ ಅಲ್ಲಿಂದ ನಮಗೆ ಇಲ್ಲಿಗೆ ವರ್ಷ ಕರ್ಕೊಂಬಂದು ಅವರು ನಮ್ಮ ಜೊತೆ 3 days 4 days ಇರ್ತಾರೆ. ಹಾಸ್ಟೆಲ್ ಆಗಿರ್ಬೋದು, ಅಲ್ಲಿನ ಡಾಕ್ಯುಮೆಂಟೇಷನ್ಸು, ಸಿಮ್ ಕಾರ್ಡಿಂದ ಹಿಡಿದು ಅಕೌಂಟು ಏನೇ ಇದ್ದರೂ ಅಣ್ಣ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ರೂಮ್ಸ್ ಎಲ್ಲ ಅಲಾಟ್ ಮಾಡಿಸಿ ಎಲ್ಲ ಕಂಫರ್ಟಬಲ್ ಆದಮೇಲೆ ಅವರು ಮತ್ತೆ ವಾಪಸ್ ಹೋಗ್ತಾರೆ. ಸೊ ಬೇರೆ ಕನ್ಸಲ್ಟೆನ್ಸಿ ಆದರೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಜನ ಹಂಗೆ ಬಿಟ್ಬಿಟ್ಟು ಹೋಗ್ತಾರೆ, ಏನು ಕೇರ್ ಮಾಡಲ್ಲ. ಬಟ್ ಈ ಕನ್ಸಲ್ಟೆನ್ಸಿ ಹಂಗಲ್ಲ. MBBS ಮಾಡಬೇಕು, ರಷ್ಯಾದಲ್ಲಿ ಮಾಡಬೇಕು ಅಥವಾ ಬೇರೆ ಕಂಟ್ರಿಯಲ್ಲಿ ಮಾಡಬೇಕು ಅನ್ನೋದಿದ್ರೆ VS ಗ್ಲೋಬಲ್ ಕನ್ಸಲ್ಟೆನ್ಸಿನ ಕನ್ಸಲ್ಟ್ ಮಾಡಿ. ಯಾರಾದರೂ MBBS ಮಾಡಬೇಕಂತ ಆಸೆ ಇದ್ದು ಇಂಡಿಯಾದಲ್ಲಿ ಸಿಗಲಿಲ್ಲ ಅಂತಂದರೆ ಸೊ ಯು ಕ್ಯಾನ್ ಕನ್ಸಲ್ಟ್ VS ಗ್ಲೋಬಲ್ ಕನ್ಸಲ್ಟೆನ್ಸಿ.